ಈ ಮಧ್ಯೆ ಯಾವುದೇ ಕ್ಷಣದಲ್ಲೂ ಸಿಎಂಗೆ ಇಡಿ ನೋಟಿಸ್ ಕೊಡೋ ಸಾಧ್ಯತೆ ಇದೆ. ಸಿಎಂಗೆ ಮತ್ತು ಸಿಎಂ ಪತ್ನಿಗೆ ಇಡಿಯಿಂದ ನೋಟಿಸ್ ಬರುವಂತಹ ಸಾಧ್ಯತೆ. ನಿನ್ನೆಯಷ್ಟೇ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 300 ಕೋಟಿ ಆಸ್ತಿ ಜಪ್ತಿ ಮಾಡ್ತು ಇಡಿ. ಈಗ ಸಿಎಂ ಮತ್ತು ಸಿಎಂ ಪತ್ನಿ ಪಾರ್ವತಿಯವರಿಗೆ ಇಡಿಯಿಂದ ನೋಟಿಸ್ ಬರುವ ಸಾಧ್ಯತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕ್ಷಣದಲ್ಲಾದರೂ ಇಡಿ ನೋಟಿಸ್ ಬರುವ ಸಾಧ್ಯತೆ ಇದೆ. ಇಡಿ ಅಧಿಕಾರಿಗಳಿಂದ ಸಿಎಂ ಸಿದ್ದರಾಮಯ್ಯ ಹಾಗೂ ಸಿಎಂ ಪತ್ನಿ ಪಾರ್ವತಿಯವರಿಗೆ ನೋಟಿಸ್ ಕೊಡೋ ಸಾಧ್ಯತೆ ಇದೆ. ಈ ಮೂಡಾ ಪ್ರಕರಣದಲ್ಲಿ A1 A2 ಸಿಎಂ ಪತ್ನಿ ಮತ್ತು ಸಿಎಂ ಸಿದ್ದರಾಮಯ್ಯ ನಿನ್ನೆ ಇಡಿ ಬಿಡುಗಡೆ ಮಾಡಿದಂತಹ ಪತ್ರಿಕಾ ಪ್ರಕಟಣೆಯಲ್ಲಿ ಸಿಎಂ ಹೆಸರು ಪ್ರಸ್ತಾಪ ಆಗಿದೆ. ಹೀಗಾಗಿ ತನಿಖೆಯನ್ನು ಮುಂದುವರಿಸಿದ್ದಾರೆ ಇಡಿ ಅಧಿಕಾರಿಗಳು. ಯಾವುದೇ ಕ್ಷಣದಲ್ಲಾದರೂ ನೋಟಿಸ್ ಕೊಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹಾಗಿದ್ರೆ ಇವತ್ತೇ ಇಡಿ ನೋಟಿಸ್ ಜಾರಿಯಾಗತ್ತಾ? ಯಾವುದೇ ಕ್ಷಣದಲ್ಲಾದರೂ ನೋಟಿಸ್ ಜಾರಿಯಾಗುವಂತಹ ಸಾಧ್ಯತೆಗಳು ಈಗ ಕಂಡು ಬರ್ತಾ ಇದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಕಿರಣ್. ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಇಡಿ ನೋಟಿಸ್ ಬರುವ ಸಾಧ್ಯತೆಗಳು ಎಷ್ಟು ಕಂಡು ಬರ್ತಾ ಇದೆ? ನಿನ್ನೆಯಿಂದ ನಡೆದಂತಹ ಬೆಳವಣಿಗೆ ಗಮನಿಸ್ತಾ ಹೋದಾಗ ಏನೇನು ಮಾಹಿತಿ ಲಭ್ಯ ಆಗ್ತಾ ಇದೆ? ಈಗಾಗಲೇ ಮುಖ್ಯವಾಗಿ ಇಡಿ ಅವರು ನಿನ್ನೆಯಷ್ಟೇ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಈ ಒಂದು ಪ್ರಕರಣಕ್ಕೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 300 ಕೋಟಿ ಏನು ಮೌಲ್ಯದ ಮಾರ್ಕೆಟ್ ವ್ಯಾಲ್ಯೂ 300 ಕೋಟಿ ವ್ಯಾಲ್ಯದ ಸೀಸ್ ಅನ್ನ ಮಾಡ್ಕೊಂಡಿದ್ವಿ. ಈ ಒಂದು ಪ್ರಕರಣದಲ್ಲಿ ಬೇರೆ ಬೇರೆ ಉದ್ಯಮಿಗಳು, ರಿಯಲ್ ಎಸ್ಟೇಟ್ ಉದ್ಯಮಿಗಳು ಏನು ಈ ಒಂದು ಪ್ರಕರಣದಲ್ಲಿ ಮೂಡಾದಿಂದ ಬೇನಾಮಿ ಹೆಸರಲ್ಲಿ ತಗೊಂಡಂತ ಸೈಟ್ಗಳನ್ನ ಎಲ್ಲವೂ ಕೂಡ ನಾವು ಲೆಕ್ಕ ಹಾಕಿ ಇಷ್ಟನ್ನ ಸೀಸ್ ಮಾಡಿದ್ವಿ. ಇನ್ನ ಮುಂದಿನ ಹಂತದಲ್ಲಿ ತನಿಖೆ ಕೂಡ ಮುಂದೆ ಪ್ರಗತಿಯಲ್ಲಿದೆ ಅನ್ನೋದಿದೆ. ಇನ್ನ ಈಗಿರುವ ಒಂದಷ್ಟು ಮಾಹಿತಿ ಪ್ರಕಾರ, ಇಡಿ ಮೂಲಗಳಿಂದ ಒಂದಷ್ಟು ಮಾಹಿತಿ ಪ್ರಕಾರ ಯಾವುದೇ ಕ್ಷಣದಲ್ಲಾದ್ರೂ ಅದು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೂ ಮತ್ತೆ ಅವರ ಪತ್ನಿ ಪಾರ್ವತಮ್ಮ ಅವ್ರಿಗೂ ಕೂಡ ನೋಟಿಸ್ ಕೊಡುವಂಥದ್ದು ಮತ್ತೆ ಅವ್ರನ್ನ ವಿಚಾರಣೆಗೆ ಒಂದು ಹಾಜರುಪಡಿಸುವಂತ ಮಾಡುವಂತ ಸಾಧ್ಯತೆ ಈಗ ಸದ್ಯಕ್ಕೆ ಕಂಡು ಬರ್ತದೆ. ಏಕೆಂದ್ರೆ ಇವೆಲ್ಲ ಬೆಳವಣಿಗೆ ನೋಡಿದ್ರೆ ಸ್ಟೇಜ್ ಬೈ ಸ್ಟೇಜ್ ಮಾಡ್ತಾರೆ. ಹಿಂದೆನೂ ಕೂಡ ಒಂದಷ್ಟು ತನಿಖೆ ವರದಿಯನ್ನ ಲೋಕಾಯುಕ್ತ ಅವರಿಗೆ ಎಡಿಜಿಪಿಗೆ ಇಡಿ ಅಧಿಕಾರಿಗಳು ಕೊಟ್ಟಿದ್ರು. ಈ ರೀತಿ ನಮ್ಗೆ ಫೈಂಡಿಂಗ್ಸ್ ಕಂಡು ಬಂದಿದೆ, ತನಿಖೆ ಮಾಡಬಹುದು ನೀವು ಅನ್ನೋದು ಹೇಳಿದ್ರು. ನಂತರ ಅದಾಗಿ ಒಂದು ತಿಂಗಳ ನಂತರ ಮತ್ತೊಂದು ಇವತ್ತು ನಿನ್ನೆಯಷ್ಟೇ ಅವರು ಟ್ವಿಟರ್ ಅಕೌಂಟ್ ಅಲ್ಲಿ ಕೂಡ ಅವರನ್ನ ಏನೊಂದು ಇಡಿ ಅಧಿಕಾರಿಗಳು ಏನು ಸಂಬಂಧಪಟ್ಟಂತೆ ಒಂದು ಅಪ್ಲೋಡ್ ಮಾಡಿದ್ರು, ಜೊತೆಗೆ ಒಂದು ಪ್ರೆಸ್ ನೋಟ್ ಕೂಡ ರಿಲೀಸ್ ಮಾಡಿದ್ರು. ಇದೆಲ್ಲವೂ ಕೂಡ ನೋಡ್ತಾರೆ, ಎಲ್ಲ ಒಂದ್ ಕಡೆ ಪಬ್ಲಿಕ್ ಒಂದಷ್ಟು ಅವರ ಅಟೆನ್ಷನ್ ಸಿಕ್ಕಿಂಗ್ ಮಾಡುವಂತದ್ದು, ಜೊತೆಗೆ ಮುಂದಿನ ಹಂತದಲ್ಲಿ ಈಗ ನೋಟಿಸ್ ಕೊಡುವಂತದ್ದು ಕೂಡ ಈಗೆಲ್ಲವೂ ಕೂಡ ಎಲ್ಲ ಯಾವ್ದು ಕ್ಷಣದಲ್ಲಾದ್ರೂ ಕೊಡುವಂತ ಸಾಧ್ಯತೆ ಇದೆ ಅಂತ ಒಂದು ಇಡಿ ಮೂಲಗಳಿಂದ ಒಂದಷ್ಟು ಮಾಹಿತಿ ಸಿಕ್ಕಿದೆ. ಪ್ರತಿಭಾ, ಥ್ಯಾಂಕ್ ಯು ಕಿರಣ್ ತಮ್ಮ ಮಾಹಿತಿಗೆ.